ಯಾಕೆಂದರೆ ತಿದ್ದಿಯೋಳ್ರಿ, ಹಿಂಗೆ ಆಗಬಾರ್ದು, ನೀವು ಹಿಂಗೆ ಆಗ್ತಾಯಿದ್ದು ನೋಡಿ, ಅಲ್ಲಿ ಇವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ. ಹಾಗಾಗಿ ಮನುಷ್ಯ ಯಾವಾಗ ಶಾಂತಿ, ನೆಮ್ಮದಿ, ಒಂದು ಶಿಸ್ತುಬದ್ಧ ಜೀವನ ಇದ್ದರೆ ಏನೂ ಆಗಲ್ಲ. ನೋಡಿ, ನಾವು ಕರೆಯದೇ ಬಂದರು ನಮ್ಮ ಸೆಕ್ಯೂರಿಟಿ ಮನೆಗೆ. ಇಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು, ಒಪ್ಪಿದ ಕೂಡಲೇ ನಮ್ಮ ಹುಡುಗಿಗೆ ಹೇಳಿದೆ, ಅವ್ರಿಗೆ ಹೇಳು ನಾವು ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು. ನಾನು ಅವ್ರ ಭಕ್ತಿ ಹೆಂಗಿದೆ ನೋಡ್ರಿ. ನೀವೆಲ್ಲ ಬಂದ್ರಿ, 2 ಜನಕ್ಕೆ ಅನ್ನ ಹಾಕಿದರು ನೋಡು, ಗುರು ಪಾದಪೂಜೆ ಮಾಡಿರು. ಆ ಜನ್ಮ ಪುಣ್ಯ ಸಂಸ್ಕಾರ ಆತನಿಗೆ. ಹೊಸಮನೆ ನೋಡಿದ್ವಿ, ನಮಗೆ ಇಂಥ ಓಪನೇ ನೋಡಿದ್ದಿಲ್ಲ ನಾವು ಇವರು ಹೊಸಮನೆಗೆ ಬಂದಾಗ. ನಮ್ಮ ಜೊತೆ ಬಂದರೆಲ್ಲ ಹೇಳ್ತಾಯಿದ್ರು. ಹಾಗೆ ನಾವು ಕರೆಯದೇ ಬರುವವನು, ಬರೆಯದೇ ಓದುವನು, ಬರಿಗಾಲಲ್ಲಿ ನಡೆಯುವನು, ಕೋಪ, ಕಣ್ಣು. ಈ ಜನ್ಮ ನಾವಿದ್ದಾಗ ಅರಿಷಡ್ವರ್ಗಳನ್ನು ಗೆಲ್ಲಬೇಕು. ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು, ದೊಂಬಿಗಳು, ಅವೇನು ಟಿ ವಿ ನೋಡೋಕ್ಕೆ ಆಗೋದಿಲ್ಲ. ಟಿ ವಿ ತಪ್ಪು ಅಂತ ನಾವು ಹೇಳಲ್ಲ, ಆ ಘಟನೆಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಅವರು. ಹೇಳೋದು ಯಾಕೆಂದರೆ ತಿದ್ದಿಯೋಳ್ರಿ, ಹಿಂಗೆ ಆಗಬಾರ್ದು, ನೀವು ಹಿಂಗೆ ಆಗ್ತಾಯಿದ್ದು ನೋಡಿ, ಅಲ್ಲಿ ಇವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ. ಹಾಗಾಗಿ ಮನುಷ್ಯ ಯಾವಾಗ ಶಾಂತಿ, ನೆಮ್ಮದಿ, ಒಂದು ಶಿಸ್ತುಬದ್ಧ ಜೀವನ ಇದ್ದರೆ ಏನೂ ಆಗಲ್ಲ. ನೋಡಿ, ನಾವು ಕರೆಯದೇ ಬಂದರು ನಮ್ಮ ಸೆಕ್ಯೂರಿಟಿ ಮನೆಗೆ. ಇಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು, ಒಪ್ಪಿದ ಕೂಡಲೇ ನಮ್ಮ ಹುಡುಗಿಗೆ ಹೇಳಿದೆ, ಅವ್ರಿಗೆ ಹೇಳು ನಾವು ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು. ನಾನು ಅವ್ರ ಭಕ್ತಿ ಹೆಂಗಿದೆ ನೋಡ್ರಿ. ನೀವೆಲ್ಲ ಬಂದ್ರಿ, 2 ಜನಕ್ಕೆ ಅನ್ನ ಹಾಕಿದರು ನೋಡು, ಗುರು ಪಾದಪೂಜೆ ಮಾಡಿರು. ಆ ಜನ್ಮ ಪುಣ್ಯ ಸಂಸ್ಕಾರ ಆತನಿಗೆ. ಹೊಸಮನೆ ನೋಡಿದ್ವಿ, ನಮಗೆ ಇಂಥ ಓಪನೇ ನೋಡಿದ್ದಿಲ್ಲ ನಾವು ಇವರು ಹೊಸಮನೆಗೆ ಬಂದಾಗ. ನಮ್ಮ ಜೊತೆ ಬಂದರೆಲ್ಲ ಹೇಳ್ತಾಯಿದ್ರು. ಹಾಗೆ ನಾವು ಕರೆಯದೇ ಬರುವವನು, ಬರೆಯದೇ ಓದುವನು, ಬರಿಗಾಲಲ್ಲಿ ನಡೆಯುವನು, ಕೋಪ, ಕಣ್ಣು. ಯಥಾ ದೃಷ್ಟಿ ತಥಾ ಸೃಷ್ಟಿ. ನಾವು ಹೆಂಗೆ ನೋಡ್ತೀವಿ, ಸೃಷ್ಟಿ ಹಂಗೆ ಕಾಣುತ್ತೆ. ಅನ್ನವನ್ನು ಅನ್ನವಾಗಿ ನೋಡ್ತೀವಿ, ಪ್ರಸಾದವಾಗಿ ನೋಡ್ತೀವಿ, ಕೂಳಾಗಿ ನೋಡ್ತೀವಿ, ಅಲ್ಲ ದೃಷ್ಟಿ ಆಗ್ತದೆ. ಹಾಗೆ ಒಂದು ಹೆಣ್ಣನ್ನು ನೋಡಿದರೆ ಪ್ರಕೃತಿ, ಮಾತೆ, ತಾಯಿ, ಮಾಯೆ, ವಿಕೃತಿ. ಆಕೆ ತಾಯಿಯಾಗಿ ನೋಡ್ತೀವಿ ನಾವು, ಮಾಯಾಗಿ ನೋಡೋದಿಲ್ಲ. ಯಾಕೆ ನೋಡೋ ಕಣ್ಣುಗಳು ಆ ಥರ. ಅದಕ್ಕೆ ಕಣ್ಣನ್ನು ಶುದ್ಧಿಯಾಗಿಟ್ಟುಕೋ. ಬರೆಯದೇ ಓದುವನು ಅಂದರೆ ಕಣ್ಣು, ಬರಿಗಾಲಲ್ಲಿ ನಡೆಯುವನು ಅಂದರೆ ಮನಸ್ಸು. ಮನಸ್ಸನ್ನು ಗೆಲ್ಲೋದು ಕಷ್ಟ, ಹೆಂಗಾದ್ರೆ ಹೆಂಗೆ ಹೋಗಿಬಿಡುತ್ತೆ. ಆ ಮನಸ್ಸನ್ನು ಗೆದ್ದವನು ಮಹಾತ್ಮನಾಗ್ತಾನೆ, ಮನಸ್ಸಿಗೆ ಸೋತನು ಮನುಷ್ಯ ಆಗ್ತಾನೆ. ಹಾಗಾಗಿ ಈ ಸಂವತ್ಸರದಲ್ಲಿ ಶುಭಕ್ಕಿಂತ ಅಶುಭವೇ ಜಾಸ್ತಿ. ಇನ್ನೊಂದು ಹೇಳಬೇಕು, ಶ್ರಾವಣದ ಮೇಲೆ ಹೇಳ್ತೀನಿ ಅದನ್ನು ನಾನು. ಇದು ಕ್ರೋಧಿ ನಾಮ ಸಂವತ್ಸರ. ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ. ಈಗ ಈ ಸಾರಿ ಇರುವಂಥದ್ದು ಕ್ರೋಧಿ ನಾಮ ಸಂವತ್ಸರ. ಈ ಹೆಸರಿನಲ್ಲೇ ಇದೆ ಕ್ರೋಧ, ದ್ವೇಷ, ಅಸೂಯೆ, ಮತ್ಸರ. ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ. ಶುಭನೂ ಇದೆ, ಅಶುಭನೂ ಇದೆ. ಪಂಚಘಾತಕಗಳು ಆಗ್ತವೆ. ಪಂಚಘಾತಕ ಅಂದರೆ ಭೂಮಿಘಾತಕ, ಬಿಡ್ತಕ್ಕಂಥದ್ದು, ನಡುಗ್ತಕ್ಕಂಥದ್ದು, ಮತ್ತು ವಿಪರೀತವಾದ ಹೀಟ್ಗಳು, ಶೀತ ಕೊಡ್ತಕ್ಕಂಥದ್ದು. ಜಲಕಂಟಕನೂ ಇದೆ, ನೀರಿನಿಂದಲೂ ಆಪತ್ತಿದೆ, ಅಗ್ನಿಯಿಂದಲೂ ಆಪತ್ತಿದೆ. ನೀರು, ಅಗ್ನಿ, ವಾಯುವಿಂದಲೂ ಆಪತ್ತಿದೆ. ಹೀಗಾಗಿ ಈ ಪಂಚಕಂಠಗಳನ್ನು ಗೆಲ್ಲೋದೇ ಕಷ್ಟ. ಇದು ಕ್ರೋಧಿನಾಮ ಸಂವತ್ಸರ. ಪಾಪ ಜಲವೃಷ್ಟಿ ಆಗೋ ಲಕ್ಷಣ ಇದೆ. ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯ. ಪ್ರಾರಂಭದಲ್ಲಿಯೇ ನಾವು ಹೇಳಿದ್ವಿ, ಮಳೆ, ಗುಡುಗು, ಸಿಡಿಲು, ಮಂಚು, ಪ್ರಕೃತಿ ಅಸಮತೆ, ಬೆಂಕಿಯಿಂದ ಕಾಟ, ಮತಾಂಧತೆ ಹೆಚ್ಚಾಗ್ತದೆ, ಸಾವು ನೋವುಗಳಾಗ್ತವೆ, ಜನರು ಅಶಾಂತಿಯಿಂದಿರ್ತಾರೆ, ಭೂಮಿ ನಡುಗ್ತದೆ, ಕುಸಿತದೆ,
ರೋಗಗಳು ಹೆಚ್ಚಾಗ್ತವೆ ಅಂತ ಹೇಳಿದ್ವಿ. ಅದರಂತೆ ಇನ್ನು ಮುಂದೆ ಸಹಿತ ಮಳೆಯಾಗುವ ಲಕ್ಷಣವಿದೆ. ಕಾರ್ತೀಕ ಮಾಸದಲ್ಲಿ ತೊಂದರೆಯಾಗುವ ಲಕ್ಷಣ ಇದೆ. ಮಳೆಯಿಂದ, ರೋಗಗಳಿಂದ, ಭೂಮಿಯಿಂದ ಲಕ್ಷಣವಿದೆ. ವಿಶೇಷವಾಗಿ ಹಿಂದೆ ನಾವು ಹೇಳಿದ್ವಿ, ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಅಂತ. ಬಂದು ಈಗಲೂ ಅಂತಹ ಪರಿಸ್ಥಿತಿ ಇದೆ. ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತವೆ ಮತ್ತು ಭೂಮಿಯಲ್ಲಿಯೇ ಇರುವಂಥ ವಿಷಜಂತುಗಳು, ಪ್ರಾಣಿಗಳು, ಕ್ರಿಮಿಗಳು ಹೊರಗೆ ಬಂದು ಜನರಿಗೆ ಹೆಚ್ಚು ತೊಂದರೆ ಕೊಡುವಂಥ ಪ್ರಸಂಗ ಭಾಳ ಇದೆ. ಹಾಗಾಗಿ ಪ್ರಕೃತಿ ಅಲ್ಲೋಲ ಕಲ್ಲೋಲ ಆಗುವ ಪ್ರಸಂಗ ಈ ಸಂವತ್ಸರದ ಕಡೆಯವರೆಗೂ ಇರ್ತದೆ. ಮತ್ತೆ ಒಂದು ಹಿಂದೆ ಹೇಳಿದ ಅಚ್ಚರಿಯ ಒಂದು ಅವಘಡ ಕಾದಿದೆ ಅಂತಂತೇಳಿ ಅಂತೆಯಾಗಿ ಕಲಗಳು ಹೆಚ್ಚಾಗ್ತಾ ಇದ್ದಾವೆ. ಒಂದು ಕಡೆಯಿಂದ ಪ್ರಕೃತಿ ವಿಕೋಪ, ಮತ್ತೊಂದು ಕಡೆ ಮತಾಂಧತೆ, ಜಾತೀಯತೆ, ಆಕ್ರೋಶಗಳು, ಅಶಾಂತಿಗಳು ಹೆಚ್ಚಾಗಿ ಮುಂದೆ ಜನಮನವನ್ನು ಶಾಂತಿ ಕೆಡಿಸ್ತಕ್ಕಂಥ ಕೆಲಸ ನಡೀತದೆ. ಮುಂದೆ ರಾಜಕೀಯ ಭವಿಷ್ಯ ಏನು ರಾಜಕೀಯದಲ್ಲಿ ಚೆನ್ನಾಗಿ ನಡೀತಾ ಇತ್ತಲ್ಲ. ಮುಂದೆ ಚುನಾವಣೆ ಇದೆ, ಚುನಾವಣೆ ಕಾಲದಲ್ಲಿ ಹೇಳ್ತೀನಿ ಏನಂತ. ಈ ಕೊರೋನಾ ಅಂತ ರೋಗಗಳು ಈಗ ಸ್ವಲ್ಪ ಕಡಿಮೆ ಇನ್ನೊಂದು ವರ್ಷದಲ್ಲಿ ಕೊರೋನಾ ಹೋಗ್ತದೆ. ನಾನು ಬಳ್ಳಾರಿ ಒಳಗೆ ಇದ್ರ ಬಗ್ಗೆ ಹೇಳಿದ್ದು. ನಾನು ಕೊರೋನಾ ಹೋಗ್ತದೆ, ಹೋಗುವಾಗ ಜಗತ್ತಿಗೆ ವಿಪರೀತವಾದ ಕ್ಷಾಮವನ್ನು ಕೊಟ್ಟೋಗ್ತದೆ, ದುಃಖವನ್ನು ಕೊಟ್ಟೋಗ್ತದೆ, ಕುಡಿಯಕ್ಕೆ ನೀರಿಲ್ದಂಗೆ ಮಾಡ್ತದೆ. ಅಂಥ ಪ್ರಸಂಗನೂ ಇದೆ ಮುಂದೆ. ಕೊರೋನಾ ವರ್ಷದಲ್ಲಿ ಬಿಡುಗಡೆ ಆಗ್ತದೆ. ಇದು ಎಂಥ ಕಾಯಿಲೆ ಅಂದರೆ ಬಹುಶಃ ಜಗತ್ತಿನ ಇತಿಹಾಸದಲ್ಲೇ ಇಂಥ ಕಾಯಿಲೆ ಬಂದಿಲ್ಲ. ಹೆಂಗೆ ಅಂತ ನೀವು ಪ್ರಶ್ನೆ ನಾವು ತಿಳ್ಕೋಬೇಕು. ಏನು ಹಿಂಗಾಗಿರ್ಬೋದಲ್ವೇ? ಸಾವಿರಾರು ವರ್ಷಗಳ ದಾಸ್ಯ ಅನುಭವಿಸಿದವರಿಗೆ ಗೊತ್ತು. ಕೆಣಕೋದು ಬೇಡ. ಪ್ರತಿ ವರ್ಷ ನಮ್ಮ ಸಂಜೆಗಳ ಮನೆಯಲ್ಲಿ ಈ ಶ್ರಾವಣ ದೇವರಿಗೆ ಸತ್ಪೂಜೆ ಮಾಡಿಸ್ತಾರೆ. ಇದು ಪದ್ಧತಿ, ಅವರಿಗೂ ನಮಗೂ ಒಂದು ಪದ್ಧತಿ. ಗದಿಗ ನಮ್ಮ ಸಂಕೇಶ್ವರ ಒಂದು ವರ್ಷಕ್ಕೊಂದ್ಸತಿ ಕರೆಸ್ತಾರೆ. ಹೋದವರು ಅಲ್ಲಿ ಬಂದಿದ್ದೆ, ರಾಜ್ಯದಲ್ಲಿ ಮಳೆ ಇಲ್ಲ, ಸಂಪೂರ್ಣವಾಗಿ ಮಳೆ ಕಡಿಮೆ ಆಗಿದೆ. ಮನುಷ್ಯ ಎಷ್ಟು ತಪ್ಪು ಮಾಡಿದ್ರು ಆ ಭಗವಂತ ಕ್ಷಮಿಸ್ತಾನಂತೆ. ಮನುಷ್ಯ, ಪ್ರಾಣಿ, ಭೂಮಿ ಏನು ಮಾಡಿದ್ರು ಸೃಷ್ಟಿಕರ್ತ ಅವನೇ ಅಲ್ಲದೆ ಅವನು ಕ್ಷಮಿಸ್ತಾನಂತೆ. ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲಂತೆ. ಭಗವಂತ ಕ್ಷಮಿಸಿದರೂ ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ. ಹಾಗಾಗಿ ಮನುಷ್ಯನ ಕರ್ಮಬಾಧೆಗಳು ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇಬೇಕಾಗ್ತದೆ. ಹಾಗೆ ಮಳೆ, ಬೆಳೆ, ಭೂಕಂಪಗಳು, ಅರ್ಥಕ್ವೇಕ್ಗಳು ಅಥಾವು ನಡೀತಾ ಇರ್ತವೆ. ಏನೂ ಆಗಲ್ಲ, ಬರೋ ತಮಾಷೆ ಅಂತೂ ಬರುತ್ತೆ. ಮಳೆ ಏನು ತೊಂದರೆ ಇಲ್ಲ. ಈ ಬಾರಿ ಏನಾದರೂ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ? ಇಲ್ಲ, ಚೆನ್ನಾಗಿ ತೊಂದರೆ ಏನಾಗಲ್ಲ. ಬರಗಾಲ ಛಾಯೆ ಇರ್ಬೋದು, ಅನುಕೂಲ ಆಗುತ್ತೆ. ಆ ಥರ ಹೇಳ್ಕೊಂಡು ಮಟ್ಟಕ್ಕೆ ಏನಿಲ್ಲ, ಚೆನ್ನಾಗಾಗುತ್ತೆ. ಮೊನ್ನೆ ವಸತಿ ಹೇಳಿ